ರಾಮನಗರ ಗ್ರಾಮಾಂತರ ಠಾಣೆ ಬೈಕ್ ಕಳ್ಳತನ ಪ್ರಕರಣ ಭೇದಿಸಿ ಆರೋಪಿಗಳ ಬಂಧನ. ರಾಮನಗರ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯವರು ಬೈಕ್ ಕಳ್ಳತನ ಪ್ರಕರಣವನ್ನು ಯಶಸ್ವಿಯಾಗಿ ಭೇದಿಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 2 ಮೋಟಾರ್ ಸೈಕಲ್ಗಳು ಹಾಗೂ ವಿವಿಧ ಕಂಪನಿಗಳ ಒಟ್ಟು 11 ನೀರಿನ ಮೋಟಾರ್ ಪಂಪ್ಗಳನ್ನು ವಶಪಡಿಸಿಕೊಂಡು ಸಂಬಂಧಪಟ್ಟ ರೈತರಿಗೆ ವಿತರಣೆ ಮಾಡಲಾಗಿದೆ. ದಿನಾಂಕ 23/3/2026ರಂದು ಅಚ್ಚಲು ಫ್ಯಾಕ್ಟರಿ ಬಳಿ ಪಲ್ಸರ್ ಬೈಕ್ ಕಳವು ನಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆ ವೇಳೆ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಕಳವಾದ ಪಲ್ಸರ್ N125 ಬೈಕ್ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಪ್ಯಾಷನ್ ಪ್ರೋ ಬೈಕ್ ಪತ್ತೆಯಾಗಿದೆ. ಇದರ ಜೊತೆಗೆ ರಾಮನಗರ ಗ್ರಾಮಾಂತರ ಠಾಣೆಯ 10 HP ನೀರಿನ ಮೋಟಾರ್ ಹಾಗೂ ಅಕ್ಕೂರು ಠಾಣೆಯ ಪ್ರಕರಣದ 3 HP ನೀರಿನ ಮೋಟಾರ್ ಕಳವು ಮಾಡಿರುವುದು ಬಹಿರಂಗವಾಗಿದೆ. ಇನ್ನು ವಿವಿಧ ಗ್ರಾಮಗಳಲ್ಲಿ ಕಳವಾಗಿದ್ದ ಒಟ್ಟು 9 ವಾಟರ್ ಪಂಪ್ಗಳನ್ನು ಪತ್ತೆ ಮಾಡಿ ರೈತರಿಗೆ ಹಿಂತಿರುಗಿಸಲಾಗಿದೆ. ಈ ಕಾರ್ಯಾಚರಣೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀನಿವಾಸ್ ಗೌಡ IPS ಅವರ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀರಾಮಚಂದ್ರಯ್ಯ ಮತ್ತು ರಾಜೇಂದ್ರ ಅವರ ನೇತೃತ್ವದಲ್ಲಿ DYSP ಶ್ರೀನಿವಾಸ್ ಅವರ ಮೇಲ್ವಿಚಾರಣೆಯಲ್ಲಿ ನಡೆದಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಮುರಳಿ ಟಿ, PSIಗಳಾದ ಮಹಮ್ಮದ್ ಅಲ್ಲಾವುದ್ದೀನ್, ಅರ್ಜುನ್ ಗೌಡ, ನರಸಿಂಹಯ್ಯ ಹಾಗೂ ಸಿಬ್ಬಂದಿ ತಂಡದ ಸಹಕಾರದಿಂದ ಒಟ್ಟು 3 ಪ್ರಕರಣಗಳನ್ನು ಭೇದಿಸಿ ಈ ಸಾಧನೆ ಮಾಡಲಾಗಿದೆ. ಬಂಧಿತ ಆರೋಪಿಗಳನ್ನು 24 ವರ್ಷದ ಮಹಮ್ಮದ್ ಲುಕ್ಕಾನ್ ಅಲಿಯಾಸ್ ಐಸ್ ಕ್ಯಾಂಡಿ ಹಾಗೂ 23 ವರ್ಷದ ಸಮೀರ್ ಪಾಷಾ ಎಂದು ಗುರುತಿಸಲಾಗಿದೆ. ಇಬ್ಬರು ಚನ್ನಪಟ್ಟಣ ತಾಲೂಕಿನ ಹೊಂಗನೂರು ನಿವಾಸಿಗಳಾಗಿದ್ದು ನ್ಯಾಯಾಂಗ ಕ್ರಮ ಕೈಗೊಳ್ಳಲಾಗಿದೆ. ಒಟ್ಟಾರೆ ಪೊಲೀಸ್ ಇಲಾಖೆಯ ತ್ವರಿತ ಕಾರ್ಯಾಚರಣೆಯಿಂದ ಕಳವಾದ ಆಸ್ತಿಗಳನ್ನು ಪತ್ತೆಹಚ್ಚಿ ರೈತರಿಗೆ ಹಿಂತಿರುಗಿಸುವ ಮೂಲಕ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲಾಗಿದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.